ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬಡವರ ಹೊಟ್ಟೆ ತುಂಬಿಸಬೇಕಾದ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಬಿದ್ದಿದೆಯಾ? ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯ ಅಕ್ಕಿ ಖಾಸಗಿ ಗೋಡೌನ್ಗಳ ಪಾಲಾಗ್ತಾ ಇದೆಯಾ? ಆಹಾರ ನಿಗಮದ ಗೋಡೌನ್ಗಳಲ್ಲಿ ಭದ್ರತೆ, ಸಿಸಿಟಿವಿ ಇಲ್ಲದೆ ಅಕ್ಕಿ ರಾಗಿ ನಾಪತ್ತೆಯಾಗ್ತಾ ಇದೆಯಾ? ಲೋಕಾಯುಕ್ತ ದಾಳಿಯಿಂದ ಹೊರಬಿದ್ದ ಗೋಲ್ಮಾಲ್ ಗ್ಯಾಂಗ್ ಬಡವರ ಬಾಯಿಗೆ ಹೋಗಬೇಕಿದ್ದ ಅಕ್ಕಿ ಯಾರ ಜೇಬು ಪಾಲಾಗ್ತಾ ಇದೆ? ಅನ್ನಭಾಗ್ಯದ ಅಕ್ಕಿ ಸೋರಿಕೆ ಹಿಂದಿನ ಅಸಲಿ ಕಥೆಯಾದರೂ ಏನು? ಬ್ರ್ಯಾಂಡ್ ಹೆಸರಲ್ಲಿ ಮಹಾ ಮೋಸ, ಖಾತೆ ಖ್ಯಾತೆಗಾಗಿ ಹೋರಾಡ್ತಾ ಇರುವ ಮುನಿಯಪ್ಪ ಈ ಬಗ್ಗೆ ಉತ್ತರಿಸ್ತಾರ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳು ಅಕ್ರಮ, ನಿಯಮ ಬದಲಾವಣೆ ಹಾಗೂ ಭ್ರಷ್ಟಾಚಾರ ವಿಚಾರವಾಗಿ ಮುನ್ನೆಲೆಗೆ ಬರ್ತಾ ಇವೆ. ಬಡವರಿಗೆ ಅನುಕೂಲ ಆಗುವಂತೆ ಮಾಡಿದ ಯೋಜನೆಗಳ ಮೇಲೆ ಸರ್ಕಾರಕ್ಕೆ ಹಿಡಿತ ಇಲ್ವೇನೋ ಎಂಬಂತೆ ಅನುಮಾನ ಮೂಡಿದೆ. ಬೆಂಗಳೂರು, ಚಿತ್ರದುರ್ಗ ಸೇರಿದಂತೆ ವಿವಿಧೆಡೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಗೋಡೌನ್ಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ಬಳಿಕ ಟನ್ಗಟ್ಟಲೆ ಪಡಿತರ ಅಕ್ಕಿ ಮತ್ತು ರಾಗಿಯ ಅಕ್ರಮ ಮಾರಾಟ ಬಯಲಾಗಿದೆ. ಜನರು ಬುಲೆಟ್ ರೈಸ್, ಸೋನಾ ಮುಸ್ರಿ, ಸ್ಟೀಮ್ ರೈಸ್ ಸೇರಿದಂತೆ ವಿವಿಧ ಬ್ರ್ಯಾಂಡೆಡ್ ಅಕ್ಕಿಗಳನ್ನು ಹೆಚ್ಚಿನ ಬೆಲೆ ನೀಡಿ ಖರೀದಿಸ್ತಾರೆ. ಆದರೆ ಈ ಬ್ರ್ಯಾಂಡೆಡ್ ಅಕ್ಕಿಯ ಹಿಂದೆ ಸರ್ಕಾರದ ಯೋಜನೆಗಳಿಗೆ ಮೀಸಲಾದ ಅಕ್ಕಿಯೇ ಇದೆಯಾ ಎಂಬ ಅನುಮಾನವಾಗ್ತಾ ಇದೆ. ಅನ್ನಭಾಗ್ಯದ ಅಕ್ಕಿಯನ್ನು ಅಕ್ರಮವಾಗಿ ಖರೀದಿಸಿ ಪಾಲಿಷ್ ಮಾಡಿ ಹೊಸ ಬ್ರ್ಯಾಂಡ್ಗಳ ಹೆಸರಲ್ಲಿ ಮಾರುಕಟ್ಟೆಗೆ ಬಿಡಲಾಗ್ತಾ ಇದೆ ಎಂಬ ಆರೋಪಗಳು ಭಾರೀ ಚರ್ಚೆಗೆ ಕಾರಣವಾಗಿವೆ. ಆಹಾರ ನಿಗಮದ ಕೆಲವು ಗೋಡೌನ್ಗಳಲ್ಲಿ ಸಮರ್ಪಕ ಸಿಸಿಟಿವಿ ವ್ಯವಸ್ಥೆ ಇಲ್ಲ, ಭದ್ರತಾ ವ್ಯವಸ್ಥೆ ದುರ್ಬಲವಾಗಿದೆ ಮತ್ತು ದಾಸ್ತಾನುಗಳ ಸಾಗಾಟದ ಮೇಲ್ವಿಚಾರಣೆಯಲ್ಲೂ ಲೋಪಗಳಿವೆ. ಇನ್ನೂ ಹಲವೆಡೆ ಅಕ್ಕಿ ಮೂಟೆಗಳ ಬೆಲೆ 25 ಕೆಜಿಗೆ 200ರಿಂದ 500ರಷ್ಟು ಏರಿಕೆಯಾಗಿದೆ. ಅಲ್ಲದೆ ಅಕ್ಕಿ ಖರೀದಿಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿನ ದರದ ವ್ಯತ್ಯಾಸದಿಂದಾಗಿ ಸುಮಾರು 120 ಕೋಟಿ ರೂಪಾಯಿ ಹಗರಣ ನಡೆದಿದೆ. ಅಕ್ಕಿಯ ಗುಣಮಟ್ಟದ ಬಗ್ಗೆ ದೂರುಗಳೂ ದಾಖಲಾಗ್ತಾ ಇದ್ದು, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಕ್ರಮವಾಗಿ ಖಾಸಗಿ ವಲಯಕ್ಕೆ ಸೋರಿಕೆ ಆಗಿದೆ. ಬಡವರ ಆಹಾರ ಧಾನ್ಯಗಳ ರಕ್ಷಣೆಗೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದೇ ಈಗ ಖಾತೆ ಖ್ಯಾತೆಯಲ್ಲಿ ಮುಳುಗಿರುವ ಕರ್ನಾಟಕ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಸಚಿವ KH ಮುನಿಯಪ್ಪ ಹಾಗೂ ಅಧಿಕಾರಿಗಳು ಉತ್ತರಿಸಬೇಕಾಗಿದೆ. ಬಡವರ ಕಲ್ಯಾಣಕ್ಕಾಗಿ ಜಾರಿಯಲ್ಲಿರುವ ಯೋಜನೆಗಳಲ್ಲೇ ಅಕ್ರಮ ಆರೋಪಗಳು ಕೇಳಿ ಬರ್ತಾ ಇರೋದು ಜನರಲ್ಲಿ ಆಕ್ರೋಶ ಮೂಡಿಸಿದೆ. ಆಹಾರ ನಿಗಮದ ಕಾರ್ಯವೈಖರಿ, ಅಕ್ಕಿ ಸೋರಿಕೆ ಆರೋಪಗಳು ಹಾಗೂ ಬೆಲೆ ಏರಿಕೆ ಕುರಿತಂತೆ ಸರ್ಕಾರ ಸ್ಪಷ್ಟತೆ ಹಾಗೂ ಈ ಅಕ್ರಮಗಳಿಗೆ ಯಾವಾಗ ಕಡಿವಾಣ ಬೀಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ.